ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್ ಆಗಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಒಂದೇನು ವಿಷಯ ಅಂದರೆ ಫ್ರೆಂಡ್ಸ್, ಒಂದು ಹೆಣ್ಣು ಆಸೆಗಿಂತನೂ ತ್ಯಾಗ ಮಾಡೋದ್ರಲ್ಲೇ ಅವಳ ಜೀವನನ ಕಳೆದಿರ್ತಾಳೆ. ಅದೇ ಅವಳ ಜೀವನ ಆಗೋಗಿರುತ್ತೆ. ಪ್ರತಿ ಒಂದು ವಿಷಯದಲ್ಲೂ ತ್ಯಾಗ 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 ಅಂತಲೇ, ಅದಕ್ಕೆ ಹೆಣ್ಣನ್ನ ತ್ಯಾಗಮಯಿ ಅಂತ ಹೇಳೋದು. ಯಾವ ವಿಷಯ ಇಲ್ಲ ಫ್ರೆಂಡ್ಸ್, ಮಕ್ಕಳಿಗೋಸ್ಕರ ತ್ಯಾಗ ಮಾಡ್ತಾಳೆ, ಗಂಡನಿಗೋಸ್ಕರ ತ್ಯಾಗ ಮಾಡ್ತಾಳೆ, ಅಪ್ಪ ಅಮ್ಮನಿಗೋಸ್ಕರ ತ್ಯಾಗ ಮಾಡ್ತಾಳೆ. ಒಟ್ಟಲ್ಲಿ ಎಲ್ಲ ವಿಷಯ ತ್ಯಾಗ, ಮತ್ತು ತನ್ನ ಆಸೆ ಆಕಾಂಕ್ಷೆಗಳನ್ನೂ ತ್ಯಾಗ ಮಾಡ್ತಾಳೆ. ಈಗ ಏನಾರು ಒಂದು ಡ್ರೆಸ್ ತೊಗೋಬೇಕಾ ಹೋಗ್ತಾಳೆ, ಅದು ದುಬಾರಿ, ಅದು ಕಣ್ಣಲ್ಲಿ ನೋಡಿ ಆಕರ್ಷಣೆ ಪಡ್ಕೋತಾಳೆ. ಯಾಕಂದರೆ ಆ ದುಡ್ಡಿದ್ರೆ ನನ್ನ ಮಕ್ಕಳಿಗೆ ಆಗ್ಬೋದೇನೋ ಅಂತ. ಮತ್ತು ಆ ದುಡ್ಡಿದ್ರೆ ನಮ್ಮನೆ ಪರಿಸ್ಥಿತಿಗೆ ಕಷ್ಟದಲ್ಲಿದೆ, ಅದರಲ್ಲಿ ಈಗ ಇಲ್ಲಿ ನಾನು ದುಬಾರಿ ಕೊಟ್ಟು ತೊಗೊಂಡು ತಿನ್ನೋದ್ರಿಂದ ಉಟ್ಕೊಳ್ಳೋದ್ರಿಂದ ನಮ್ಮನೆ ಪರಿಸ್ಥಿತಿ ನನಗೆ ಒಂದಿನ ಸೋಕಿ ಅದು ನನ್ನ ಮನೆಗೆ ಒಂದು ತಿಂಗಳ ಮನೆ ಜವಾಬ್ದಾರಿ ಆಗುತ್ತೆ ಅನ್ನೋ ಯೋಚನೆ ಮಾಡ್ತಾಳೆ. ಪ್ರತಿಯೊಂದು ವಿಷಯದಲ್ಲೂ ಒಂದು ಪ್ರೀತಿಸಿದ ವ್ಯಕ್ತಿನೇ ಆಗಲೂ ಇಷ್ಟಪಟ್ಟಿರ್ತಾಳೆ. ಆ ವ್ಯಕ್ತಿ ಬೇಕು ಅಂದರೆ ಅಲ್ಲಿ ತಂದೆ ತಾಯಿಗಳು ಅದು ಇದು ಕಂಡೀಷನ್ ಆಗಿರ್ತಾರೆ, ಅಲ್ಲಿ ತ್ಯಾಗ ಮಾಡ್ತಾಳೆ. ಅಪ್ಪ ಅಮ್ಮನಿಗೋಸ್ಕರ ತಾನು ಇಷ್ಟಪಟ್ಟಿದ್ದು ಎಲ್ಲನೂ, ಹಾಕ್ಕೊಳ್ಳೋ ಬಟ್ಟೆಯಿಂದ ಹಾಕ್ಕೊಳ್ಳೋ ಬಟ್ಟೆಯಿಂದ, ಪ್ರೀತಿಯಿಂದ, ಆಮೇಲೆ ತಿನ್ನೋ ಊಟನೂ ಒಂದೊಂದ್ಸರಿ ತ್ಯಾಗ ಮಾಡ್ತಾಳೆ. ಯಾಕಂದರೆ ಈಗ ಏನಾರು ಒಂದು ಅಲ್ಲಿ ನಾವೊಂದು ಊಟ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ, ಅಲ್ಲಿ ಹೋಗಿ ರೇಟ್ ಕೇಳಿದಾಗ ದುಬಾರಿ ಇರುತ್ತೆ. ಅಯ್ಯೋ, ನಾನು ಇಲ್ಲಿ 100 ರೂಪಾಯಿ ಕೊಟ್ಟು ನಾನು ಊಟ ಮಾಡಿದ್ರೆ ಈ 100 ರೂಪಾಯಿಗೆ ನಮ್ಮ ಮನೆಗೆ ಏನಾರು ತೊಗೊಂಡೋದ್ರೆ ಮನೇಲೆಲ್ಲ ಕೂತ್ಕೊಂಡು ತಿನ್ಬೋದಲ್ಲ. ಇದು ನಮ್ಮ ಮಿಡ್ಲ್ ಕ್ಲಾಸ್ ಹೆಣ್ಮಕ್ಳಂತೂ ತುಂಬ ಯೋಚನೆ ಮಾಡ್ತಾರೆ. ದುಡ್ಡಿರೋರು ಹೇಗಾದರೂ ನಡೆಯುತ್ತೆ, ಆದರೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಹೆಣ್ಮಕ್ಳು 100 ರೂಪಾಯಿ ಖರ್ಚು ಮಾಡೋಕ್ಕೂ ಯೋಚನೆ ಮಾಡ್ತೀವಿ. ಯಾಕಂದರೆ ಆ 100 ರೂಪಾಯಿ ನಮ್ಮ ಮನೆಗೆ ತೊಗೊಂಡೋಗ್ಬೋದು ಅಂತ. ಹೊರಗಡೆ ಹೋಗಿ ಏನಾದ್ರು ತಿಂದರೆ ನಾನು ಒಬ್ಬಳೇ ತಿಂದು ಸಂತೋಷ ಪಡ್ತೀನಿ, ಆದರೆ ನನ್ನ ಮನೇಲಿ ನನ್ನ ಗಂಡ, ನನ್ನ ಮಕ್ಕಳಿದ್ದಾರೆ, ನನ್ನ ಅತ್ತೆ ಮಾವ ಇದ್ದಾರೆ, ನಮ್ಮ ಅಪ್ಪ ಅಮ್ಮ ಇದ್ದಾರೆ ಅಂತ ಯೋಚನೆ ಮಾಡ್ತಾಳೆ. ಪ್ರತಿಯೊಂದು ವಿಷಯ, ತಾಯಿ ಆದವಳು ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾಳೆ, ಹೆಂಡತಿ ಆದವಳು ಅಷ್ಟೇ ಮಕ್ಕಳ ಬಗ್ಗೆ, ಗಂಡನ ಬಗ್ಗೆ ಯೋಚನೆ ಮಾಡ್ತಾಳೆ. ಒಂದು ಸಂಸಾರದ ಬಗ್ಗೆನೇ ಜಂಜಾಟ. ಏನೇ ಒಂದು ವಸ್ತು ತೊಗೋಬೇಕು ಅಂದ್ರೂ 100 ಸಲ ಯೋಚನೆ ಮಾಡ್ತಾಳೆ. ನನ್ನ ಒಂದು ದಿನದ ಖುಷಿ ಇದು, ಆದರೆ ಆ ದುಡ್ಡನ್ನ ತೊಗೊಂಡೋದ್ರೆ ನನ್ನ ಮನೆಗೆಲ್ಲ ಖುಷಿ ಇರುತ್ತೆ ಅಂತ ತಿಂಗಳ ಪೂರ ದುಡಿತಾಳೆ ಫ್ರೆಂಡ್ಸ್. ತಿಂಗಳ ಪೂರ ದುಡಿತಾಳೆ. ಆಮೇಲೆ ದುಡ್ಡನ್ನ ಕೂಡಾಕ್ತಾಳೆ. ದುಡ್ಡನ್ನ ಕೂಡಾಕಿ ಒಂದೊಂದು ಹೆಣ್ಮಕ್ಳು ಏನು ಗೊತ್ತಾ ಫ್ರೆಂಡ್ಸ್, ದುಡ್ಡನ್ನ ಕೂಡಾಕ್ತಾರೆ. ನಾನು ಇಂಥ ವಸ್ತುನ ತೊಗೋಬೇಕು ಅಂತ ಅಚ್ಚಿಟ್ಟು ಬಚ್ಚಿಟ್ಟು ಜಿಪುಣತನ ಮಾಡಿ ಎಲ್ಲದರಲ್ಲೂ ದುಡ್ಡನ್ನ ಕೂಡಾಕಿಟ್ಟಿರ್ತಾರೆ. ಇನ್ನೇನು ಅದು ತಗೋಬೇಕು ಅಂದಾಗ ಅವಳಿಗೆ ಬೇರೆ ಒಂದು ಸಮಸ್ಯೆ ಬಂದಾಗ ನನಗೆ ಈ ವಸ್ತುಗಿಂತನೂ ಇಲ್ಲಿರೋ ಸಮಸ್ಯೆಗಳು ಹೆಚ್ಚು ಅಂತ ಅಲ್ಲೂ ತ್ಯಾಗ ಮಾಡ್ತಾಳೆ. ತುಂಬ ಇಷ್ಟಪಟ್ಟಿರ್ತಾಳೆ ಒಬ್ಬ ವ್ಯಕ್ತಿನ. ಆ ವ್ಯಕ್ತಿನ ಇನ್ನೇನು ಮದುವೆ ಆಗಬೇಕು, ಆ ನನ್ನ ಲೈಫಲ್ಲಿ ಅವ್ನು ಬರ್ತಾನೆ, ನನ್ನ ಜೀವನ ಚೆನ್ನಾಗಿರುತ್ತೆ ಅನ್ನೋ ಟೈಮಲ್ಲಿ ಅಪ್ಪ ಅಮ್ಮನ ಏನಾರು ಒಂದು ಇದು ಮಾಡಿ ಅಲ್ಲೂ ತ್ಯಾಗ ಮಾಡ್ತಾಳೆ. ಹಿಂಗೆ ಹೆಣ್ಣು ಎಲ್ಲ ಏನು ವಿಷಯ ಅಂತಿಲ್ಲ, ಎಲ್ಲ ವಿಷಯದಲ್ಲೂ ಅವಳು ತ್ಯಾಗಮಯಿಗೆ ಸರಿ ಅಂತಲೇ ಹೇಳ್ಬೋದು. ಅದು ನಮ್ಮ ಮಿಡ್ಲ್ ಕ್ಲಾಸ್ ಹೆಣ್ಮಕ್ಳಂತೂ ತುಂಬ ತ್ಯಾಗ ಮಾಡೋದ್ರಲ್ಲಿ ತುಂಬ ಇದು ನಾವು. ಏಕೆಂದರೆ ನಮಗೆ ನಮ್ಮ ಹೊಟ್ಟೆ ತುಂಬಕ್ಕಿಂತನೂ ನಮ್ಮ ಸುತ್ತಮುತ್ತಲಿರುವಂಥ ಜನರದು ಹೊಟ್ಟೆ ತುಂಬಬೇಕು, ಅವ್ರು ಖುಷಿಯಾಗಿರಬೇಕು, ಅವ್ರು ಚೆನ್ನಾಗಿರಬೇಕು ಅಂತ ತುಂಬ ಹೆಣ್ಮಕ್ಳು, ಎಷ್ಟೋ ಹೆಣ್ಮಕ್ಳು ಅವ್ರ ಕನಸುಗಳನ್ನ ಕನಸಲ್ಲೇ ಹುಟ್ಟುಬಿಟ್ಟಿದ್ದಾರೆ. ನಿಜ ಅಲ್ವಾ? ಇದರಲ್ಲಿ ನಾನು ಒಬ್ಬಳು. ಯಾಕೆಂದರೆ ನಾನು ಏನೇ ವಿಷಯನಾದರೂ ಫ್ರೆಂಡ್ಸ್, ಏನಾರು ತೊಗೋಬೇಕು ಅಂತ ದುಡ್ಡು ಕೂಡಾಕ್ತೀನಿ, ಇಂಥದ್ದು ಮಾಡಬೇಕು ಅಂತೀನಿ. ಅಲ್ಲಿ ಫಸ್ಟ್ ಬರೋದೆ ನನಗೆ ನನ್ನ ಗಂಡ. ಅವ್ರಿಗೇನಾರು ತೊಗೊಟ್ರೆ ಅವ್ರು ಖುಷಿಯಾಗಿರ್ತಾರೆ. ಇಲ್ಲ ನನ್ನ ಮಗಳು, ನನಗೆ ಫಸ್ಟು ನೆನಪಾಗೋದೆ ನನ್ನ ಗಂಡ, ನನ್ನ ಮಗಳು ಇಬ್ಬರೇ ನೆನಪಾಗೋದು. ಯಾಕಂದರೆ ಅವರಿಬ್ಬರು ಖುಷಿಯಾಗಿದ್ದರೆ ನಾನು ಖುಷಿಯಾಗಿದ್ದಂಗೆ ಅಂತ ಎಷ್ಟೋ ಸಲ ಅಬ್ಸರ್ವ್ ಮಾಡಿದ್ದೀನಿ ಫ್ರೆಂಡ್ಸ್. ಇಂಥದ್ದು ತೊಗೋಬೇಕು ಅಂತ ಒಂದು ದುಡ್ಡು ಕೂಡ ಹಾಕಿಟ್ಟಿರ್ತೀನಿ, ಅಲ್ಲಿ ತಕ್ಷಣಕ್ಕೆ ನನಗೆ ಫಸ್ಟು ಅಯ್ಯೋ ತಡಿ, ಈ ದುಡ್ಡಲ್ಲಿ ನಮ್ಮ ಮನೆಯವ್ರಿಗೆ ಏನಾದ್ರು ತೊಗೊಂಡ್ರೆ ಅವ್ರು ಎಷ್ಟು ಖುಷಿ ಪಡ್ಬೋದು, ಆಮೇಲೆ ನನ್ನ ಮಗಳಿಗೆ ಏನಾದ್ರು ತೊಗೊಂಡ್ರೆ ಅವಳು ಎಷ್ಟು ಖುಷಿ ಪಡ್ಬೋದು, ಅವರಿಬ್ಬರು ಖುಷಿ ನೋಡಿದ್ರೆ ನಾನೇಗಿರ್ಬೋದು. ಅದೇ ಈ ಒಂದು ಬೇಸಿಗೆ ನಮ್ಮಲ್ಲಿ ಹೆಣ್ಮಕ್ಳಲ್ಲಿ ಹುಟ್ಬಿಡುತ್ತೆ. ನನಗೂ ಅಷ್ಟೇ ಸತತ ನಾನು ಸುಮಾರು ವರ್ಷದಿಂದ ಹಂಗೆ ಯೋಚನೆ. ಅದರಲ್ಲಿ ನನ್ನ ಮಗಳು ಹುಟ್ಟಿದ ಮೇಲಂತೂ ನನ್ನ ಆಸೆಗಳನ್ನ ಸೈಡ್ಗೆ ಇಟ್ಬಿಟ್ಟೆ. ಯಾಕಂದರೆ ಅವಳ ಸಂತೋಷದ ಮುಂದೆ ನನಗೇನೂ ಇಲ್ಲ ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ನಾವೇನೇ ಇಂಥ ತೊಗೋಬೇಕು, ಒಂದು ಸೀರೆ ಆಸೆ ಪಡ್ತೀವಿ, ಒಂದು ಡ್ರೆಸ್ ಆಸೆ ಪಡ್ತೀವಿ, ಒಂದು ತಿನ್ನಬೇಕು ಅಂತ ಆಸೆ ಪಡ್ತೀವಿ, ಮತ್ತು ಏನಾದ್ರು ಒಂದು ಜಾಲಿಯಾಗಿ ಎಲ್ಲರೂ ಹೊರಗಡೆ ಹೋಗಬೇಕು ಅಂತ ಆಸೆ ಪಡ್ತೀವಿ. ಅದೆಲ್ಲ ಏನಂದರೆ ಕನಸಾಗೆ ಹುಟ್ಬಿಡುತ್ತೆ ಮಕ್ಕಳ ಮುಂದೆ. ಯಾಕಂದರೆ ಇಲ್ಲಿ ಮೇಯ್ನಾಗಿ ಕಾಣಿಸೋದೆ ಮಕ್ಕಳ ಭವಿಷ್ಯ ಕಾಣಿಸ್ತದೆ, ಸಂಸಾರದ ಹೊರೆ ಕಾಣಿಸ್ತದೆ. ದಿನ ಒಂದೊಂದು ಪ್ರಾಬ್ಲಮ್ ಆಗ್ತಾನೇ ಇರುತ್ತೆ. ನಾನು ಇವತ್ತು ಒಂದಿನ ಹೋಗಿ ಎಲ್ಲನೂ ಖರ್ಚು ಮಾಡ್ಕೊಬಂದ್ಬಿಡ್ತೀನಿ,
ಈಗ ಒಂದಿನ ಹೊರಗಡೆ ಹೋಗಿ ಸುತ್ತಾಡ್ಕೊಬಂದ್ಬಿಡ್ತೀವಿ, ಅಲ್ಲಿ ಒಂದು 5,000 10,000 ಖರ್ಚಾಗುತ್ತೆ. ಅದೇ 10,000 ಇದ್ದರೆ ತಿಂಗಳಿಗೆ ನಮಗೊಂದು ದಿನಸಿ ಆಗ್ಬೋದು, ಇಲ್ಲ ಮನೆಗೆ ಸಾಮಾನು ಆಗ್ಬೋದು, ರೇಷನ್ಗಾಗ್ಬೋದು, ಏನು ಬೇಕೋ ಬೇಡೋಗಾಗ್ಬೋದು ಅಂತ ಯೋಚನೆ ಮಾಡ್ತೀವಿ. ಈಗ ಒಂದು 5,000 ರೂಪಾಯಿ ಸೀರೆ ನೋಡ್ತೀವಿ, ಅಯ್ಯೋ ಒಂದಿನ ಹುಟ್ಟಿ ಬಿಚ್ಚಾಕೋಕ್ಕೆ 5,000 ಕೊಡಬೇಕಾ ನಾವು ಅಂತಂದ್ಬಿಟ್ಟು ನಾವು ಹೋಗಿ ಅದಕ್ಕಿಂತ ಕಡಿಮೆ ಬಜೆಟು ಒಂದು 500-600 ರೂಪಾಯಿ ತೊಗೊಳಕ್ಕೆ ಸೀರೆನ ನೋಡ್ತೀವಿ. ಅದು ತುಂಬ ಹೆಣ್ಮಕ್ಳು 500-600 ರೂಪಾಯಿ ಸೀರೆ ತೊಗೊಂಡು ಉಟ್ಕೊಳ್ಳೋದು ನಾನು ತುಂಬ ರಿಯಲ್ ಕಡಿಮೆ ಅಂತಲೇ ಹೇಳ್ತೀನಿ. 100, 250, 300 ರೂಪಾಯಿ. ಅಯ್ಯೋ ನಾವು ಎಲ್ಲಿಗೆ ಹೋಗ್ತೀವಿ, ಅದು ಎಲ್ಲರೂ ಫಂಕ್ಷನ್ಗೆ ಹೋದರೆ ತೆಗೆದಿಟ್ಕೊಳ್ಳೋಣ ಸಾಕು ಅನ್ನಿಸ್ತದೆ. ಆ ಥರ ಯೋಚನೆ ಮಾಡೋ ಹೆಣ್ಮಕ್ಳು ಇದ್ದಾರೆ, ನಿಜ ಅಲ್ವಾ? ಇದು ಎಲ್ಲ ಹೆಣ್ಮಕ್ಳ ಸಮಸ್ಯೆ. ನಮ್ಮ ಹೆಣ್ಮಕ್ಳೇ ಹೀಗೆ ಏನೋ ಅಂತ ಗೊತ್ತಿಲ್ಲ. ಯಾಕೆಂದರೆ ಎಲ್ಲ ವಿಷಯದಲ್ಲೂ ತ್ಯಾಗ ಮಾಡ್ತೀವಿ ಫ್ರೆಂಡ್ಸ್ ನಾವು, ಯಾವ ವಿಷಯ ಅಂತಲ್ಲ. ಅದನ್ನು ಆ ತ್ಯಾಗನ ಒಂಚೂರು ಗಂಡು ಮಕ್ಳು ಅರ್ಥ ಮಾಡ್ಕೊಂಬಿಟ್ರೆ ಲೈಫು ಬಂಗಾರ ಆಗಿರೋದಲ್ವ. ನನ್ನ ಹೆಂಡ್ತಿ ಇಷ್ಟೆಲ್ಲ ತ್ಯಾಗ ಮಾಡ್ತಿದ್ದಾಳೆ, ಅವಳ ಆಸೆ ಕನಸುಗಳು ಏನು ಅಂತ ನಮ್ಮನ್ನು ಕೇಳೋರೇ ಯಾರೂ ಇರೋದಿಲ್ಲ. ನಿನ್ನ ಕನಸೇನು, ನಿನ್ಗೇನು ಇಷ್ಟ, ನಿನ್ಗೇನು ಬೇಕು ಅಂತ. ಅಪ್ಪಿತಪ್ಪಿ ಗಂಡ ಏನಾರು ತೊಗೊಬಂದ್ಬಿಟ್ರು ನಾವು ಎಷ್ಟು ಯೋಚನೆ ಮಾಡ್ತೀವಿ ಗೊತ್ತಾ? ರೀ ಇಷ್ಟು ದುಡ್ಡು ಕೊಟ್ಟು ತೊಗೊಬಂದ್ರಾ, ಇಷ್ಟು ದುಡ್ಡು ತೊಗೊಬಂದು ಕೊಟ್ರಾ, ಈ ದುಡ್ಡು ನನಗೆ ಕೊಟ್ಟಿದ್ರೆ ನಾನೇ ಏನಾದರೂ ಒಂದು ಮಾಡ್ತಿದ್ನಲ್ಲ ಅಂತ ಅದು ಯೋಚನೆ ಮಾಡೋ ಹೆಣ್ಮಕ್ಳು ಎಷ್ಟೋ ಜನ. ಈಗ ಏನಾದ್ರು ದುಡ್ಡು ಕೊಟ್ಟು ಜಾಸ್ತಿ ದುಡ್ಡು ಕೊಟ್ಬಿಟ್ಟು ಗಂಡ ಏನೋ ಪ್ರೀತಿನ ತಂದು ಕೊಟ್ಬಿಟ್ರೆ ಅದನ್ನು ನಿದ್ದೆನೇ ಬರಲ್ಲ. ಇಷ್ಟೊಂದು ಕೊಟ್ಟು ಬಂದ್ರ, ಎಷ್ಟೊಂದು ದುಡ್ಡು ಕೊಟ್ಟು ಬಂದ್ರ, ನಮಗೆ ಕೊಟ್ಟಿದ್ರೆ ನಾವು ಅದರಲ್ಲಿ ಹಚ್ಚಿಟ್ಟು ಬಚ್ಚಿಟ್ಟು ಇನ್ನೇನಾರೋ ಮಾಡ್ತಿದ್ವಿ ಅನ್ನೋ ಯೋಚನೆ ಮಾಡೋ ಹೆಣ್ಮಕ್ಳು ತುಂಬ ಜನ ಇದ್ದಾರೆ. ನಾನೇ ಒಂದೊಂದ್ಸಲ ಹಂಗಾಗ್ಬಿಡ್ತೀನಿ, ಏನಾದ್ರು ತೊಗೊಬಂದ್ಬಿಟ್ರೆ ಸುಮ್ಮನೆ ಅನಾವಶ್ಯಕವಾಗಿ ದುಡ್ಡು ಖರ್ಚು ಮಾಡೋಕ್ಕೆ ನನಗೂ ಇಷ್ಟಪಡಲ್ಲ. ಆದರೆ ಆಸೆಗಳೇ ಒಂಥರ, ತ್ಯಾಗನೇ ಒಂಥರ. ಆದರೆ ನಮ್ಮ ಹೆಣ್ಮಕ್ಳು ಮಾತ್ರ ಎಲ್ಲ ಆಸೆಗಳನ್ನೂ ಬದಿಗಿಟ್ಬಿಡ್ತಾರೆ. ಯಾಕಂದರೆ ಪರಿಸ್ಥಿತಿಗೆ ಮನೆ ಪರಿಸ್ಥಿತಿ, ಸಂಸಾರದ ಭಾರ, ಅಕ್ಕ ತಂಗಿರ ಭಾರ, ಅಣ್ಣ ತಮ್ಮಂದಿರ ಭಾರ, ತಂದೆ ತಾಯಿ ಭಾರ ಎಲ್ಲ ಒಂದೊಂದು ಟೈಮಲ್ಲಿ ಹೊರೋ ಹೆಣ್ಮಕ್ಳು ಏನಾಗಿರುತ್ತೆ ಅಂತ ಮನೇಲಿ ಅವಳೊಬ್ಬಳೇ ಆಗಿದ್ದು ಎಲ್ಲನೂ ಅವಳೊಬ್ಬಳೇ ಮಾಡಬೇಕಾದ್ರೆ ಅವಳು ಎಷ್ಟೋ ವಿಷಯಗಳನ್ನ ತ್ಯಾಗ ಮಾಡಿಬಿಟ್ಟಿರ್ತಾಳೆ. ನನಗಲ್ಲ, ನಾನು ಸುತ್ತಮುತ್ತಲೂ ಚೆನ್ನಾಗಿದ್ದರೆ ಚಂದ ಅಂತ. ನಿಜ ಅಲ್ವಾ ಫ್ರೆಂಡ್ಸ್? ಯಾಕಂದರೆ ಇದೆಲ್ಲ ಹೆಣ್ಮಕ್ಳು ಅನುಭವಿಸಿರ್ತೀರ. ಯಾರ್ಯಾರು ಅನುಭವಿಸಿರ್ತೀರ ನಿಜವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಾನೇನಾದ್ರು ತಪ್ಪು ಹೇಳಿದರೆ ದಯವಿಟ್ಟು ಕ್ಷಮೆನೂ ಕೇಳ್ತೀನಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಪೇಜ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಈ ವಿಡಿಯೋನ ಮಾಡ್ತೀನಿ. ನಮ್ಮ ಹೆಣ್ಮಕ್ಳಿಗೆ ಹೆಣ್ಮಕ್ಳೇ ಸಾಟಿ ಅಂತಲೇ ಹೇಳಬೇಕು.